ಮೈಸೂರು ಚಾಮುಂಡಿ ತಾಯಿಯ ಸನ್ನಿಧಾನಕ್ಕೆ ಹೋಗೋದ್ರೊಳಗೆ ರಾಜಕೀಯದ ಸುನಾಮಿಯನ್ನು ಈ ನಾಡಿನ ಕಾಂಗ್ರೆಸ್ನ ಪಾಪದ ಸರ್ಕಾರವನ್ನು ತೆಗಿಲಿಕ್ಕೆ ಆ ತಾಯಿಯ ಆಶೀರ್ವಾದದೊಂದಿಗೆ ರಾಜಕೀಯದ ಸುನಾಮಿ ಪ್ರಾರಂಭ ಆಗುತ್ತೆ. ಮತ್ತೆ ಜನಾಂದೋಲನ ಕಾರ್ಯಕ್ರಮದಲ್ಲಿ ಈಗ ಜಮೀರ್ ಕೂಡ ಈಗ ತಮ್ಮ ವಿರುದ್ಧ ವಾಗ್ದಾಳಿ ಶುರು ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ನನಗೆ ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು? ಅದರ ಅವಶ್ಯಕತೆ ಏನಿದೆ? ಎಲ್ಲೆಲ್ಲಿದ್ದರೂ ಅವರು ನೆನೆಸ್ಕೊಳ್ಳಿ, ಆಮೇಲೆ ಮತ್ತೆ ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿರ್ತಕ್ಕಂಥ ಕುಮಾರಸ್ವಾಮಿ, ನೀವು ಆಸ್ತಿ ಬಗ್ಗೆನೇ ಪ್ರಶ್ನೆ ಮಾಡಿ ಹೇಳೋದ್ರಾಗಲ್ಲ. ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದಾರೆ. ಜನ ಕಾನೂನು ಬಾಹಿರವಾದಂಥ ರೀತಿಯ ಆಸ್ತಿಗಳು ಮಾಡಿರೋದು ಅವ್ರ ಹತ್ರ ಮಾಹಿತಿಗಳಿದ್ದರೆ ಕೈ ಜೋಡಿಸಿ ಮನವಿ ಮಾಡ್ತೀನರಪ್ಪ, ಆದಷ್ಟು ಬೇಗ ಒಂದು ತನಿಖೆ ತಂಡ ರಚನೆ ಮಾಡ್ಕೊಳ್ಳಿ. ರಾಜ್ಯದ 3 ಪಟ್ಟು ಬಜೆಟ್ ನಿಮ್ಮ ಆಸ್ತಿ ಆಗಿದೆ ಅಂತಕ್ಕಂಥ ಒಂದು ಗಂಭೀರವಾದಂಥ ಆರೋಪನ ಮಾಡಿದ್ದಾರೆ. ಆಮೇಲೆ ಅದೆಲ್ಲ ಆಸ್ತಿ ಬಗ್ಗೆ ಮಾತಾಡ್ತೀನಿ ಬನ್ನಿ. ಹಲವಾರು ರೈತ ಸಂಘಟನೆಗಳು, ಹಲವಾರು ಸಂಘಟನೆಗಳು ಕೂಡ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಮಂಡ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಏನು ಮೂಡ ಹಾಗೂ ಈ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಅಕ್ರಮ ಹಗರಣ ಇವತ್ತು ಬಯಲಿಗೆ ಬಂದಿದೆ. ಈ ಒಂದು ಪಾದಯಾತ್ರೆಯ ಮೂಲಕ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದೇ ಇವತ್ತು ಎರಡೂ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರ ಒಂದು ಮೂಲ ಗುರಿ. ಸರ್, ಈಗ ನಿಮ್ಮ ಪಾದಯಾತ್ರೆಗೆ ಕೌಂಟರ್ ಆಗಿ ಜನಾಂದೋಲನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಈ ಜನಾಂದೋಲನ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲೋ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿ ವೈಯಕ್ತಿಕ ಜಟಾಪಟಿನೇ ನಡೀತಾ ಇರತಕ್ಕಂಥದ್ದು. ನಿನ್ನೆ ಕೂಡ ವೈಯಕ್ತಿಕ ಜಟಾಪಟಿ ಕಾರಣ ಆಗಿರ್ತಕ್ಕಂಥದ್ದು. ನಿನ್ನೆ ಪಾದಯಾತ್ರೆಯ ಯಶಸ್ಸು ನೋಡಿ ಇವತ್ತು ಕಾಂಗ್ರೆಸ್ನ ನಾಯಕರುಗಳಿಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಇವೆಲ್ಲ ತಂತ್ರಗಾರಿಕೆ ಉಪಯೋಗಿಸ್ತಾ ಇದ್ದಾರೆ. ಆದರೆ ಒಂದು ನಾನು ಹೇಳ್ತೇನೆ, ಇವತ್ತು ರಾಜ್ಯದ ಜನತೆಗೆ ಇವತ್ತೇನು ಧೋಕಾ ಹಾಕಿ ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಹಣವನ್ನು ಈ ರೀತಿ ಲೂಟಿ ಮಾಡಿರ್ತಕ್ಕಂಥದ್ದು ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ. ಹಾಗಾಗಿ ಕಾಂಗ್ರೆಸ್ನವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಯಾವ ಕಾರಣಕ್ಕೂ ಕೂಡ ಇವರು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದರಲ್ಲಿ ಇವರು ಕೂಡ ಕುಮಾರಸ್ವಾಮಿ ದೇವೇಗೌಡರ ಕುಟುಂಬವನ್ನು ಕೇವಲ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಮಾಡ್ತಿದ್ರು. ಈಗ ನಿಮ್ಮ ಪಕ್ಷದಲ್ಲೇ ಇದ್ದಂಥ ಜಮೀರ್ ಅಹಮದ್ ಕೂಡ ಈಗ ಶುರು ಮಾಡ್ಕೊಂಡಿರ್ತಕ್ಕಂಥದ್ದು. ನಿನ್ನೆ ಕೂಡ ವೈಯಕ್ತಿಕವಾಗಿ ತಮ್ಮ ಕುಟುಂಬದ ಆಸ್ತಿ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ಪಕ್ಷದಲ್ಲಿ ಸಾಕಷ್ಟು ಜನ ನಮ್ಮ ಸರ್ವೋಚ್ಚ ನಾಯಕರಾದಂಥ ದೇವೇಗೌಡರ ಸಾಹೇಬರ ನೆರಳಿನಲ್ಲಿ, ನಮ್ಮ ನಾಯಕರಾದಂಥ ಕುಮಾರಣ್ಣವರ ನೆರಳಿನಲ್ಲಿ ಬೆಳೆದು ಭಾಳ ಜನ ಇವತ್ತು ಬೇರೆ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಹೋಗಿ ಬೇರೆ ಪಕ್ಷದ ನಾಯಕರುಗಳನ್ನ ಇವತ್ತು ಓಲೈಸ್ಕೋಬೇಕಲ್ಲ ಅವರು. ಅದಕ್ಕೋಸ್ಕರ ಪಾಪ ಮಾತನಾಡ್ತಾ ಇದ್ದಾರೆ. ಇದೆಲ್ಲ ಜನ ನೋಡ್ತಾರೆ, ಈ ರೀತಿ ಅವರ ಸಂಸ್ಕೃತಿ ಏನು, ಅವ್ರು ಯಾವ ಶೈಲಿಯಲ್ಲಿ ಮಾತನಾಡ್ತಾರೆ ಏನು ಅಂತಕ್ಕಂಥದ್ದು ಪ್ರತಿಯೊಂದು ಕೂಡ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಇದಕ್ಕೇನು ಜಾಸ್ತಿ ತಲೆ ಇಲ್ಲ ಮಾಡ್ರೋಣ, ಹೊಟ್ಬಿಡ್ತೀರಾ? ಸರಿ, ಇದಕ್ಕೇನು ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಮೂಲ ಉದ್ದೇಶ ಒಂದೇ, ಇವತ್ತು ರಾಜ್ಯದ ಬೊಕ್ಕಸಕ್ಕೆ ಏನು ಇವತ್ತು ಕೈ ಹಾಕಿದ್ದಾರೆ, ಇವತ್ತು ಇದಕ್ಕೆ ತಕ್ಕವಾದಂಥ ಒಂದು ಉತ್ತರ ಈ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ತಲೆದಂಡ ಆಗುವ ಮೂಲಕ ಇವತ್ತು ಅವರೇ ಉತ್ತರ ಕೊಡಬೇಕು, ರಾಜೀನಾಮೆನ ಕೊಡಬೇಕು ಅಂತಕ್ಕಂಥದ್ದೇ ಇವತ್ತು ಇವತ್ತು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದೇ ಮೂಲ ಗುರಿ. ಓಕೆ, ರೆಡಿ. ಓಕೆ, ಈಗ ಹಾಗೆ ನಮ್ಮ ಜೊತೆ ರಾಜ್ಯಾಧ್ಯಕ್ಷ ಅಂತ BO ವಿಜೇಂದ್ರ ಅವರು ಕೂಡ ಇದ್ದಾರೆ. ಮಾತಾಡಿಸ್ತೇನೆ, ಅವ್ರನ್ನ ತಗೊಳ್ತೀನಿ. ಸರ್, ಇವತ್ತು ನಿರೀಕ್ಷೆಗೆ ಮೀರಿದಂಥ ಜನಬೆಂಬಲ ತಮಗೆ ವ್ಯಕ್ತ ಆಗ್ತಾ ಇದೆ. ನಿರೀಕ್ಷೆ ಮಾಡಿದ್ರೆ ಸರ್ ಇಷ್ಟರ ಮಟ್ಟಿಗೆ ಜನಸಂಖ್ಯೆ ಬರುತ್ತೆ ಅಂತೇಳಿ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಕಾರ್ಯಕರ್ತರು, ಸಾಮಾನ್ಯ ಜನತೆ ಅಂತ ಹೇಳಿದರೆ ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿ ಆಕ್ರೋಶ ದಿನೇ ದಿನೇ ಹೆಚ್ಚಾಗ್ತದೆ ಅನ್ನೋದು ಗೊತ್ತಾಗ್ತಾ ಇದೆ. ಸರ್, ಇವತ್ತು ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ನವರು ಓಪನ್ ಆಗಿ ಈಗಾಗಲೇ ಅನುದಾನ ಘೋಷಣೆ ಮಾಡೋಂಥದ್ದು ಎಲ್ಲದರಲ್ಲೂ ಕೂಡ ಮುಂದೆ ಹೋಗಿದ್ದಾರೆ. ಆದರೆ ಎಲ್ಲೊಂದು ಕಡೆ BJP ಮತ್ತು JDS ಅಭ್ಯರ್ಥಿ ಆಯ್ಕೆ ಮಾಡೋದ್ರಲ್ಲೂ ಕೂಡ ಹಿಂದೆ ಉಳಿತಿರ್ತಕ್ಕಂಥದ್ದು. ಅಯ್ಯೋ, ಅವ್ರ ಯೋಗ್ಯತೆಗೆ ಫಸ್ಟ್ ಸರ್ಕಾರ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿ. ಮುಖ್ಯಮಂತ್ರಿಗಳ ಬುಡನೇ ಅಳ್ಳಾಡ್ತಾ ಇದೆ, ಅವ್ರ ಮುಖ್ಯಮಂತ್ರಿಗಳ ಕುರ್ಚಿನೇ ಅಳ್ಳಾಡ್ತಾ ಇದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಉಳಿದದ್ದು ಆಮೇಲೆ ನೋಡೋಣ. ಚನ್ನಪಟ್ಟಣ ಚುನಾವಣೆ ಹೆಂಗೆ ಗೆಲ್ಲಬೇಕು, BJP JDS ಎರಡು ಪಕ್ಷ ಕಡೆ ಪಾದಯಾತ್ರೆ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಅದಕ್ಕೆ ಕೌಂಟರ್ ಕೊಡ್ತಾ ಕಾಂಗ್ರೆಸ್ನವರು ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಈ ಸಮಾವೇಶ ಪಾದಯಾತ್ರೆ ನಡುವೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ನಡೀತಿರೋ ವಿಚಾರ ಅಂತಂದ್ರೆ ಕುಮಾರಸ್ವಾಮಿ ಹಾಗೆ DK ಶಿವಕುಮಾರ್ ಅವರ ನಡುವಿನ ಟಾಕ್ ಫೈಟ್. ಪಿಚ್ಚೋ ವಾಟ್? ಇದೀಗ ಈ ಟಾಕ್ ಫೈಟ್ ಮುಂದುವರೆದಿದೆ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಮೊದಲು ನಿನ್ನ ಸಹೋದರನ ಲೆಕ್ಕ ಕೊಡು, ಇದರಲ್ಲಿ ಮುಚ್ಚು ಮರೆ ಏನಿಲ್ಲ ಅಂತ ಹೇಳಿ DK ಶಿವಕುಮಾರ್ ತಿರುಗೇಟ್ ನೀಡಿದ್ದಾರೆ.
ಶಿವಕುಮಾರ್ ಅವರೇ ಪಾಪ ಹೇಳ್ತಾ ಇದ್ದೀರಲ್ಲ, ಅದೇನೋ ನೆನ್ನೆನೋ ಹೇಳಿದ್ದೀರಿ, ಭಾಳ ಆಸೆ ಪಡ್ತಾ ಇದ್ದೀರಿ. ನನ್ನ ಪ್ಯಾಂಟು ಶರ್ಟು ಎಲ್ಲ ತೆಗೆದು ಜೈಲಿಗೆ ಕಳಿಸ್ತೀರಾ, ತಯಾರಾಗಿದ್ದೀನಿ ಜೈಲಿಗೆ ಕಳಿಸಿ ಅಂತ ಹೇಳ್ತಾ ಇದ್ದೀರಿ. ಏನಾದರೂ ನಿಮ್ಮ ಗುರುಗಳು ಏನು ಹೇಳ್ತಿರಲ್ಲ ಅವ್ರ ಹೆಸರನ್ನ ಯಾವಾಗಲೂ ನಮ್ಮ ನೊಣಕೆರೆಯ ಅಜ್ಜಯ್ಯನವ್ರು ಏನಾದರೂ ಹೇಳಿದ್ದಾರಾ ಈಗಾಗಲೇ? ಇಲ್ಲ ತಯಾರಾಗು ಕೊನೆಯ ಹಂತಕ್ಕೆ ಬಂದಿದ್ದೀಯಾ ಇವತ್ತು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಅಜ್ಜಯ್ಯನವ್ರು ಏನಾದರೂ ಹೇಳಿದ್ರೋ ಗೊತ್ತಿಲ್ಲ ನನಗೆ, ಯಾಕೆಂದ್ರೆ ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡಲ್ಲ. ನಾವು ದೇವ್ರನ್ನ ನಂಬಿ ಬಂದಿರತಕ್ಕಂಥವ್ರು, ಗುರುಗಳನ್ನು ನಂಬಿ ಬಂದಿರತಕ್ಕಂಥವ್ರು. ಶಿವಕುಮಾರ್ ಅವರೇ, ಆ ಅಜ್ಜಯ್ಯನವ್ರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ದರೆ ಮಾಡಿ ಪ್ರಮಾಣ, ನಾವು ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ಮಾಡಿ ನೀವೇನೇನು ಮಾಡಿದ್ದೀರಿ? ಹರಿಶ್ಚಂದ್ರರ ಪ್ರಾಮಾಣಿಕವಾಗಿ ಬಂದವರ ನೀವು? ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ ಆ ಕಲ್ಲೊಡಿಲಿಕ್ಕೆ, ಎಷ್ಟು ಕುಟುಂಬಗಳ ಜೀವ ತೆಗೆದಿದ್ದೀರಿ. ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕಾ? ಬಿಜೆಪಿ ಮತ್ತು JDS ನ ಕಾರ್ಯಕರ್ತರು ಇವತ್ತು ಮದ್ದೂರು ಇದೆ ನಮ್ಮದು, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನ ಆಂದೋಲನ. ಕೇಂದ್ರ ಸರ್ಕಾರದಿಂದ ಯಾಕೆ ನೀವು ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ, ಮಾಡಿಸ್ಲಿಲ್ಲ, ಹಿಂದೆ ಏನೇನು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡಿದ್ರಿ, ನಾವೇನು ಮಾತಾಡಿದ್ವಿ, ಅವೆಲ್ಲ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಎತ್ತ ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡಿ, ನೋ ಪ್ರಾಬ್ಲಮ್, ಎವ್ರಿ ರೈಟ್. ನನ್ನ ಲೆಕ್ಕ ಕೇಳಿದ್ದು ನಾನು ಕೇಳಿದ್ದೀನಲ್ಲ, ನಿನ್ನ ಸೋದರದು ಫಸ್ಟು ಲೆಕ್ಕ ಹಾಕ್ಕೊಳ್ಳು. ನಂದು ನಿಮ್ಮದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ, ಲೆಕ್ಕ ಕೊಡೋಣ. ನಿಂದು ಪಟ್ಟಿ ಕೊಡೋಣ, ನಂದು ಪಟ್ಟಿ ಕೊಡೋಣ. ಪಾಪ ಎಲ್ಲ ಭಾಳ ಕುಟುಂಬದ ಕೇಳ್ತಾ ಇದೆಯಾ ಕೊಡೋಣ, ನಂದು ಕೇಳ್ತಾ ಇದೆಯಾ ಕೊಡೋಣ. ಅವೆಲ್ಲ ಏನು ಯಾವುದು ಮುಚ್ಚುಮರೆ ಏನಿಲ್ಲ. ಫಸ್ಟ್ ನಿನ್ನ ಸೋದರ ಹೆಂಗೆ ಬಂತು, ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡಿಕೊಂಡ, ಅದೆಲ್ಲ ಫಸ್ಟು ಲೆಕ್ಕಾಚಾರ ಹಾಕೋಣ. ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು. ಆಮೇಲೆ ಮಹಾಂಡ ಅದೇನೋ ಹೇಳ್ತಿರಲ್ಲ, ಭ್ರಷ್ಟಾಚಾರ ಇವು ಹೇಳ್ತಿರಲ್ಲ ನನ್ನ ಮೇಲೆ, ಇವು ಯಾರು ವಿಜೇಂದ್ರ ಪಿತಾಮಹ ನೀನು ಹೇಳಪ್ಪ, ನಿಮ್ಮಪ್ಪನ ಯಾಕೆ ನೀನು ಕಳಿಸ್ದೆ ಜೈಲಿಗೆ, ಯಾಕೆ ರಾಜೀನಾಮೆ ಕೊಡಿಸ್ದೆ, ಏನಾಯಿತು, ಎಲ್ಲಿ ಬಂತು, ನಿನ್ನ ಲೆಕ್ಕಾಚಾರ ಇದೆಯಲ್ಲ ಫಸ್ಟ್. ಇದೆಲ್ಲ ಫಸ್ಟ್ ತೆಗಿ. ನಿಮ್ಮ ಯತ್ನಾಳಿಗೆ ಉತ್ತರ ಕೊಡು ಫಸ್ಟು. ಬೇರೆ ಗೂಟರೆಡ್ಡಿ ಶೇಖರ್ಗೆ ಉತ್ತರ ಕೊಡಿ, ನಿಮ್ಮ ಪಾರ್ಟಿಯವ್ರಿಗೆ ಫಸ್ಟ್ ಉತ್ತರ ಕೊಡಿ, ಆಮೇಲೆ ನಮ್ಗೆ ಉತ್ತರ ನೆಕ್ಸ್ಟು. ಎರಡನೇ ಸಬ್ಜೆಕ್ಟ್ ನನಗೆ ಕೊಡೋರಂತೆ. ಅದಕ್ಕೆ ದಯವಿಟ್ಟು ಚನ್ನಪಟ್ಟಣ ನೀರು ಹರಿತಾ ಇದ್ದು ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೈತರು ಕಬ್ಬು, ಭತ್ತ ಸೇರಿದಂತೆ ವಿವಿಧ ತರಕಾರಿ ಬೆಳೆಗಳನ್ನ ಬೆಳೆದಿದ್ರು. ಇದೀಗ ಬೆಳೆದ ಬೆಳೆ ನೀರು ಪಾಲಾಗಿದ್ದು ರೈತರು ಕಣ್ಣೀರನ್ನ ಹಾಕುವಂತಾಗಿದೆ.